ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಮೇ 5, 2026ರಂದು ಮರ ಕಡಿಯುವ ಬಗ್ಗೆ ಸಚಿವರಾದ ವಿ ಸೋಮಣ್ಣರವರು ಮಾತನಾಡಿದರು. ಆಯ್ತಾ, ಒಂದು ಎರಡನೇದು ಹೇಳ್ತಿದ್ದೆ, ಯಾವುದೋ ಕಾಲದಲ್ಲಿ ಇರ್ತೀರಿ ನೀವಿದ್ದಂಗೆ ಇರಬೇಕಂತ ಮೈಸೂರು ಅದೇ ಬದಲಾವಣೆ ಆಗಲಿಲ್ಲ, ಆಗಬಾರ್ದಾಯ್ತು. ನಾನು ಆಗಬೇಕು ಬೇಡ, ಇಡೀ ದೇಶ ಏನಾಗ್ತಾ ಇದೆ ನೋಡ್ಕೋರಿ. ಪುಣ್ಯಾತ್ಮ ಮೋದಿ ಬಂದು ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಬೆಳೀಲಿ ಬಿಡ್ರಿ. ನಗರ 80 ಮರ 1000 ಮರ ಹಾಕೋಣ, ಅವಶ್ಯಕತೆ ಇದೆ. ಯಾಕೆ ಮಾಡ್ತೀರಿ ನೀವು? ಮತ್ತೆ ಅರ್ಥ ಮಾಡ್ಕೊಳ್ಳಿ. ನೀವು ಮೈಸೂರು ಬೆಳಿಬೇಕೋ ಬೇಡ, ನಾಥ ಹೊಡಿತಾ ಇದ್ದೀವಿ ನಿಮ್ಮ ಕೆರೆಗಳು ಬರ್ತಾ ಹೋದ್ರೆ ಅಂಥದ್ರ ಬಗ್ಗೆ ಚರ್ಚೆ ಮಾಡಿ. ಆ ಟ್ರೈನ್ ಬರೋದ್ರಿಂದ ಲೈನ್ ಬರೋದ್ರಿಂದ ಅವೆಲ್ಲ ಹಾಳಾಗೋಯ್ತವೆ. ತಾನೇ ಗೊತ್ತಿದ್ದಾಗೆ ಎಲ್ಲ ಒಂದು ಕಡೆ ರಿಪೇರಿ ಆಗೋಯ್ತವೆ. ಒಂದು ಅಭಿವೃದ್ಧಿ ಆಗುವಾಗ ಕೆಲವರಿಗೆ ಒಂದು ಆಗುತ್ತೆ ಮುಜುಗರ. ಹಾಗಂತಾದರೆ ಅಭಿವೃದ್ಧಿ ಏನು ಮಾಡ್ತೀರಿ? ನಾನು ಬೆಂಗಳೂರು ತುಮಕೂರಿಗೆ 4 ಏನಕ್ಕೆ ಬೇಕು ಅಂದರು. ಮೆಮೊ ಟ್ರೈನ್ ಏನು ಮೈಸೂರಿಗೆ ಮೆಮೊ ಟ್ರೈನ್ ಕೊಟ್ಟೆ 50 ರೂಪಾಯಿ ಕೊಟ್ಟರೆ ಮೈಸೂರು ಬೆಂಗಳೂರಿಗೆ ಹೋಗಿ ಇಳಿತೀರಿ. ಯಾವುದಾದ್ರು ಒಂದು ಟ್ಯಾಕ್ಸಿಗೆ ಹೋಗಿ ಎಷ್ಟು ಖರ್ಚು ಆಯ್ತದೆ? ಕಂಡುಬಿಟ್ಟು ಹೋಗ್ತೀರಿ. 110 ಕಿಲೋಮೀಟರ್ ಇದ್ದರೆ 130 ಕಿಲೋಮೀಟರ್ ಆಗೋಯ್ತು ಸ್ಪೀಡು. ನೀವು ರೋಡಲ್ಲಿ 100 ಕಿಲೋಮೀಟರ್ ಓಡಿಸ್ತೀರಾ? ನೀವು 100 ಕಿಲೋಮೀಟರ್ ಓಡಿಸೋಕ್ಕಾಯ್ತದ ಕಂಟಿನ್ಯೂಗೆ? ಇದೆಲ್ಲ ಆಗ್ತಾವ್ರಿ, ಅರ್ಥ ಮಾಡ್ಕೊಳ್ರಿ. ನಾನೇನು ಶಾಶ್ವತ ಅಲ್ರಿ. 150 ಮೀಟರ್ ದೂರದಲ್ಲಿ ನಿಮಿಷ ತಾಳೆಯಲ್ಲಿ ನಮ್ಮ ಅಪ್ಪ ಹಾಕಿದ್ದ ಅನ್ಮರ ಇದೊಂದೇ ಇರೋದು ಗೌರ್ಮೆಂಟ್ ಗೆಸ್ಟ್ ಹೌಸ್. ಇದು 10 ಗೆಸ್ಟ್ ಹೌಸ್ ಕಟ್ಕೊಂಡು ತಡ್ಕೊಳಕ್ಕಾಗೋದು. ಇದ್ರ ಅವಶ್ಯಕತೆ ಇಲ್ಲ. ಅದ್ರ ಅವಶ್ಯಕತೆ ಏನಿದೆ ನನಗೆ ಗೊತ್ತಿಲ್ಲ, ಚೆಕ್ ಮಾಡಿಸ್ತೀನಿ. ಚೆಕ್ ಮಾಡಿಸಿ ಅವಶ್ಯಕತೆ ಇದೆ. ನೀವೆಲ್ಲ ಕೋಪ್ರೇಟ್ ಮಾಡೋದು ಕಲ್ತ್ಕೊಳ್ಳಿ. ಏನೋ ವಿಷಯನ ಅದನ್ನು ಅರ್ಥ ಮಾಡ್ಕೊಳ್ರಿ. ಯಾವುದೋ ಒಂದು ಹೋರಾಟ ಮಾಡ್ಕೊಂಡು ಬಂದಿದ್ವಿ, ನಮ್ಮದೇ ನಡಿಬೇಕು. ನಾವು ಯಾರು ನಾವಲ್ರಿ. ಅವನೇನಾದ್ರು ಕರ್ತವ್ಯ ಓಡೋಯ್ತೀವ್ರಿ. ನಾವು ಇಲ್ಲಿ ಇರೋಕ್ಕಾಯ್ತದೆ ಅಂದರೆ ಇಲ್ಲಿ ಮೈಸೂರಲ್ಲಿ ಬಂದವರೆಲ್ಲ ಇಲ್ಲೇ ಇದ್ಬಿಟ್ಟು ನಾವು ಜಾಗ ಇರೋದನ್ನು ಬೈತಾ ಇರಬೇಕು, ಬರ್ತಾ ಇರಬೇಕು, ನಡ್ತಾ ಇರಬೇಕು. ಅಭಿವೃದ್ಧಿ ಆಗೋದನ್ನು ಸಂತೋಷ ಪಡಬೇಕು, ಸ್ವೀಕಾರ ಮಾಡಬೇಕು. ನಮ್ಮ ಶತ್ರು ಮಾಡಿದ್ರು ಕೂಡ ಅವ್ನು ಒಳ್ಳೆ ಕೆಲಸ ಮಾಡ್ತಾನೆ ಅಂದರೆ ಅವ್ನು ಒಳ್ಳೇದು ಮಾಡ್ತಾನೆ. ಆ ಭಾವನೆ ಬರೋದು ಕಲ್ತ್ಕೊಳ್ಳಿ. ನನಗೇನು ಮಾಡೋದ್ರೆ ನನಗೇನು ಬರೋದಿಲ್ಲ. ನಾನು ಇವತ್ತಿದ್ದೀನಿ, ನಾಳೆ ಬೆಳಗ್ಗೆ ನಾನು ಮನೇಲಿ ಇರ್ತೀನಿ. ಆದರೆ ಯೋಜನೆಗಳಿದೆಯಲ್ಲ ಅದು ಪುಸ್ತಕದಲ್ಲಿ ಇರ್ಬೋದು, ಕಾರ್ಯರೂಪಕ್ಕೆ ಬರಬೇಕು. ನೋಡ್ತೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.